ಪೊಲೀಸರು ಕಳ್ಳತನದಲ್ಲಿ ಇನ್ವಾಲ್ವ್ ಆದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದೇ ನಾರ್ಮಲ್ ಯಾರಾದರೂ ಕಳ್ಳತನ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಯಾಕೆ ಅವ್ರನ್ನ ಯಾಕೆ ಡಿಸ್ಮಿಸ್ ಮಾಡೋಕ್ಕೆ ಏನಾಗಿದೆ? ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಿ, ಇವ್ರನ್ನ ಬರೀ ಸಸ್ಪೆಂಡ್ ಅಂತೆ. ಡಿಸ್ಮಿಸ್ ಮಾಡ್ರಿ ಅಂತಂದ್ರೆ ಡಿಸ್ಮಿಸ್ ಮಾಡೋಕೆ ಆಗ್ತಾ ಇಲ್ಲ ಅವರಿಗೆ. ಯಾಕೆ ಏನು ಇಸ್ಕೊಂಡಿದ್ದೀರಾ ಅವ್ರ ಹತ್ರ ನೀವು? ಹಣದ ಬ್ಯಾಗನ್ನು ಕದ್ದಂತ ಪೇದೆ 11 ಲಕ್ಷ ರೂಪಾಯಿ ಕದ್ದಿದ್ದ ಹೆಡ್ ಕಾನ್ಸ್ಟೇಬಲ್ ಜಬಿಯುಲ್ಲಾ ಸಸ್ಪೆಂಡ್ ಅಂತೆ. ಈಗ ಹಣ ಕದ್ದು ಮನೆಯಲ್ಲಿ ಹಾಸಿಗೆ ಅಡಿ ಬಚ್ಚಿಟ್ಟಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿರುವಂಥ ಪೊಲೀಸ್ ಕಳ್ಳ ಇವ್ರು ನೀವು ಸಸ್ಪೆಂಡ್ ಮಾಡ್ತೀರಾ? ಯಾಕೆ ಇನ್ನೊಂದು 3 ತಿಂಗಳು 4 ತಿಂಗಳು ಆದಮೇಲೆ ಅವನೊಂದು ಲೆಟರ್ ಹಿಡ್ಕೊಂಡು ಬರ್ತಾನೆ, ಕ್ಷಮೆ ಕೊಡಿ ನನಗೆ, ನನ್ನ ಮತ್ತೆ ಕೆಲಸಕ್ಕೆ ಸೇರಿಸಿ ಅಂತೇಳಿ. ಯಾರೋ ಅಧಿಕಾರಿ ಬೇರೆ ಚೇಂಜ್ ಆಗಿರ್ತಾರೆ, ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಅವ್ರಿಗೆ ಕೊಡಿ, ಡಿಸ್ಮಿಸ್ ಮಾಡಿ ಬಿಸಾಕ್ರಿ ಫಸ್ಟು. ಎಷ್ಟು ಹೇಳಿದ್ರು ಪೊಲೀಸ್ ಇಲಾಖೆ ಇಂಥದೇ ಸಸ್ಪೆಂಡ್ ಮಾಡೋದು. 1-2-3 ತಿಂಗಳಾದ ತಕ್ಷಣ ಲೆಟರ್ ಇಟ್ಕೊಂಡು ಬಂದ್ಬಿಟ್ಟು ಆ ಮಿನಿಸ್ಟರು ಈ ಮಿನಿಸ್ಟ್ರು ಸೀಮಾ ಹತ್ರ ಹೋಗೋದು, ಆಯ್ತು ಬಿಡ್ರಪ್ಪ ಕೊಡಿ, ಏನೋ ಒಂದು ತಪ್ಪು ಮಾಡಿದ್ದಾನೆ ಕ್ಷಮಿಸ್ಬಿಟ್ಟಿದ್ದೊಂದು ಬಾರಿ ಅಂತ ಕೊಡೋದು, ವಾರ್ನ್ ಮಾಡಿದ್ದೀವಿ ಅಂತ ಹೇಳೋದು. ಡಿಸ್ಮಿಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಭಯ ಇರುತ್ತೆ. ಇಲ್ಲದೇ ಇದ್ದರೆ ಯೂನಿಫಾರ್ಮ್ ಹಾಕ್ಕೊಂಡು ಬಿಟ್ಟಂಥ ಕಳ್ಳರು ಆಗುವಂಥ ಲೆಕ್ಕಕ್ಕೆ ಇದ್ದೀರಾ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಯಾಕೆ ಎಲ್ಲ ಕೇಸ್ಗಳಲ್ಲೂ ಕೂಡ ಬರೀ ಸಸ್ಪೆಂಡ್ ಅನ್ನ ಮಾಡ್ತಾ ಇದ್ದಾರೆ? ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಂಥವ್ರನ್ನು ಕೂಡ ಸಸ್ಪೆಂಡ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಡಿಸ್ಮಿಸ್ ಮಾಡಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಅರುಣ್, ಏನಂದ್ರೆ ಈಗ ಪ್ರಾಥಮಿಕ ವರದಿ ಏನಿತ್ತು, ಪ್ರಾಥಮಿಕ ವರದಿ ಆಧರಿಸಿ ಈಗ ಸಸ್ಪೆಂಡ್ ಅನ್ನ ಮಾಡಿರುವಂತದ್ದು. ಮುಂದೆ ಏನಾದ್ರೂ ಅದು ಪ್ರೂವ್ ಆದ್ರೆ ಈಗ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆನ ಮಾಡ್ಬೇಕಾಗತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪ ಏನಾದ್ರೆ ಹಣವನ್ನ ಕಳ್ಕೊಂಡಂತ ವ್ಯಕ್ತಿಗಳಿದೆ, ಅವರ ಹೇಳಿಕೆಗಳು ಕೂಡ ದಾಖಲನ್ನ ಮಾಡ್ಕೊಳ್ಬೇಕನ್ನೋದು. ಆ ಹೇಳಿಕೆಗಳೆಲ್ಲ ಆದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಕೂಡ ಸದ್ಯಕ್ಕೆ ಆಗ್ತದೆ. ಯಾಕೆಂದ್ರೆ ಈಗ ಪ್ರಮುಖವಾಗಿ 7 ಕೋಟಿಯ ಏನು ಕಳವು ಪ್ರಕರಣ ಏನಿತ್ತು, ಆ ಕಳವು ಪ್ರಕರಣದಲ್ಲಿ ಸಿಕ್ಕಿದ್ದಂತವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಈಗ ಡಿಸ್ಮಿಸ್ ಪ್ರಕ್ರಿಯೆಗಳು ಕೂಡ ನಡೀತಾ ಇದಾವೆ. ಅದೇ ರೀತಿಯಲ್ಲಿ ಈತನ ವಿಚಾರ ಏನಿತ್ತು, ಈತ ಜಬಿಯುಲ್ಲಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೋಸ್ಕರವೇ ಆತನನ್ನ ಅಮಾನತಿನಲ್ಲಿ ಇಡ್ತಿರುವಂತದ್ದು. ಜೊತೆಗೆ ಆತ ಯಾರ ಮೇಲೂ ಪ್ರಭಾವನ ಬೀರಬಾರದು, ಜೊತೆಗೆ ಈ ತನಿಖೆಯ ಹಾದಿಯನ್ನ ದಾರಿ ತಪ್ಪಿಸಬಾರದು ಅಂತ ಹೇಳಿ ಆತನನ್ನ ಅಮಾನತಿನಲ್ಲಿ ಇರಿಸಿ ಮುಂದಿನ ತನಿಖೆಯನ್ನ ಕೈಗೊಳ್ತಾ ಇರೋಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಮಾನತಿನಲ್ಲಿ ಆದರೆ ಏನು, ಯಾವ ಪ್ರಭಾವ ಬೀರೋದಿಲ್ವಾ? ಅವನು ಹೋಗಾಗೆ ಬೀಟಾಗಲ್ವಾ? ಅವ್ನ ಫೋನಲ್ಲಿ ಮಾತಾಡೋಕ್ಕಾಗಲ್ವಾ? ಏನು ಪ್ರಯೋಜನ ಬಂತು? ಒಳಗಡೆಗಿಡ್ರಿ, ಫೋನ್ ಇರಬಾರ್ದು, ಯಾವ ಸಂಪರ್ಕನೂ ಸಿಗಬಾರ್ದು, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬಾರ್ದು, ತನಿಖೆ ಮುಕ್ತಾಯವಾಗುವವರೆಗೂ ಕೂಡ. ಕಳ್ಳರನ್ನು ಹಂಗೆ ಮಾಡಲ್ವಾ ನೀವು?